ತಗೊಳ್ಳಿ ಕಾಫಿ. ಹಾಯಮ್ಮ. ಹೇಗೆ ಅಪ್ಪಿ? ಹಾಯಪ್ಪ. ಹೇಗಿದ್ಯಾ ಕಂದ? ಬನ್ನಿ ಅಲ್ಲಿ ಅಂದರೆ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಅಮ್ಮ ಅದಕ್ಕೆ ಇಲ್ಲಿ ಮೇಲಿದ್ದಾಳೆ. ಸರಿ, ನಾನು ಮಾತಾಡ್ಸ್ಕೊಂಡು ಬರ್ತೀನಿ. ಕೂತ್ಕೊಳ್ಳಿ ಅಲ್ಲಿ ಅಂದರೆ. ಕಾಫಿ ತಗೊಂಬ. ಹಾಂ ಹೇಳಿಯತ್ತೆ ಅಳಿ ಅಂದರೆ ಗಾಬರಿ ಆಗಬೇಡಿ. ನಮ್ಮ ಮಹಿಮಾ ಎಂಥ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬಿಟ್ಟಿದ್ಲು ಗೊತ್ತೇ? ಏನಾಯ್ತು? ಅದು ಕೈ ಕಟ್ ಮಾಡ್ಕೊಳಕ್ಕೆ ಹೊರಟ್ಬಿಟ್ಟಿದ್ಲು. ಗಾಡ್, ಹೇಗಿದ್ದಾಳೆ? ಏನು ತೊಂದರೆ ಇಲ್ಲ ತಾನೇ? ಇಲ್ಲ ಇಲ್ಲ ಇಲ್ಲ, ನೀವು ಗಾಬರಿ ಆಗಬೇಡಿ. ಲೈಟಾಗಿ ಕಟ್ಟಾಗಿದೆ. ಅಷ್ಟರಲ್ಲಿ ನೋಡಿದ್ರಿಂದ ಅಂಥದ್ದೇನೂ ಅನಾಹುತ ಆಗಿಲ್ಲ. ನಿಮಗೆ ಒಂದು ಮಾತು ತಿಳಿಸೋದು ನಮ್ಮ ಕರ್ತವ್ಯ ಅಲ್ವಾಳಿ ಅಂದರೆ ಅದಕ್ಕೋಸ್ಕರ ಫೋನ್ ಮಾಡಿದೆ ಅಷ್ಟೇ. ನಿಮಗೆ ವಿಷಯ ಗೊತ್ತಿರಲಿ ಅಂತ. ನೀವೇನು ಗಾಬರಿ ಆಗಬೇಕಾಗಿಲ್ಲ. ಸರಿಯತ್ತೆ, ಏನಾದರೂ ಇದ್ರೆ ಹೇಳಿ, ನಾನು ಬರ್ತೀನಿ ಅಲ್ಲಿಗೆ. ಸರಿ ಹೇಳಿ ಅಂದರೆ ನಾನು ಅವಳ ಹತ್ರನೇ ಹೋಗ್ತೀನಿ. ನಾನು ನಿಮಗೆ ಮತ್ತೆ ಅಪ್ಡೇಟ್ ಕೊಡ್ತೀನಿ. ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಮಹಿಮಾ ಯಾಕೆ ಇಷ್ಟೊಂದು ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾಳೆ? ಇವತ್ತು ಕೈ ಕಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದಂತೆ. ಕೈ ಕಟ್ ಮಾಡ್ಕೊಂಡು ಇಶಿ ಓಕೆ? ಶಿ ಇಸ್ ಔಟ್ ಆಫ್ ಡೇಂಜರ್. ಬಟ್ ಜಾಗ ಬದಲಾದರೆ ಅವಳು ನೆಮ್ಮದಿ ಸಿಗುತ್ತೆ. ಇಲ್ಲಿ ನಮ್ಮೆಲ್ಲರ ಜೊತೆ ಇದ್ದರೆ ಖುಷಿ ಆಗುತ್ತೆ ಅಂತ ಇಲ್ಲಿ ಕರೆದ್ರೆ ಇಲ್ಲಿಗೂ ಬರೋದಕ್ಕೆ ರೆಡಿ ಇಲ್ಲ. ಆದರೆ ಇವತ್ತು ನೋಡಿದ್ರೆ ಇಂಥ ಕೆಲಸ ಮಾಡ್ಕೊಂಡಿದ್ದಾಳೆ. ಏನು ಹೇಳ್ಬೇಕಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಭೂಮಿಕಾ, ಮಹಿಮಾ ಹೇಗೆ ಯೋಚನೆ ಮಾಡ್ತಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳಿಗೆ ಏನಾದರೂ ಒಂದು ವಿಷಯ ಸಿಕ್ಬಿಟ್ರೆ ಸಾಕು, ಅದ್ರ ಬಗ್ಗೆನೇ ಓವರ್ ಥಿಂಕ್ ಮಾಡ್ತಾನೆ ಇರ್ತಾಳೆ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೆನ್ನೆ ನೋಡಿದ್ರೆ ಅತ್ತೆ ಬಂದು ಮಿಂಚುನ್ ಕಳಿಸ್ಕೊಡಿ ಅಂತಾರೆ. ತಂಗಿ ನೋಡ್ಲಾ, ಮಿಂಚುನ್ ನೋಡ್ಲಾ? ನಿಜ ನೀವು ಹೇಳೋದು. ಮಹಿಮಾ ಎಷ್ಟು ಹಠವಾದಿ ಅಂತ ನಮ್ಮೆಲ್ರಿಗೂ ಗೊತ್ತು. ಒಂದ್ಸಲ ಅವಳ ಮನಸ್ಸಿಗೆ ಬೇಜಾರಾದರೆ ತುಂಬಾ ಎಕ್ಸ್ಟ್ರೀಮಾಗಿ ಬಿಹೇವ್ ಮಾಡ್ತಾಳೆ. ತನಗೆ ಹುಟ್ಟೋ ಮಗುನ ಕಳ್ಕೊಂಡಿದ್ದೀನಿ ಅನ್ನೋ ಅದು ನೋವಿದೆಯಲ್ಲ, ಅದೇ ಅವಳನ್ನ ಇಷ್ಟೊಂದು ಅಪ್ಸೆಟ್ ಮಾಡಿರೋದು. ನೀವು ಬೇಜಾರು ಮಾಡ್ಕೊಳ್ದೆ ಹೋದರೆ ನಾನೊಂದು ಮಾತು ಹೇಳಿ. ನಾವು ಮಿಂಚುನ ಅವಳ ಜೊತೆ ಕಳಿಸ್ಕೊಡೋದು ಒಳ್ಳೇದು ಅಂತ ನಂಗನ್ಸುತ್ತೆ. ಅದೇಗ್ರಿ ಸಾಧ್ಯ? ಅಲ್ಲ, ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಾವು ಮಿಂಚುನ ದತ್ತು ಕೊಡ್ತೀವಿ ಅಂತ ನಾಟಕ ಮಾಡೋಣ. ಆಮೇಲೆ ಮಹಿಮಾ ಸರಿ ಹೋಗ್ತಿದ್ದಂಗೆ, ಇಲ್ಲ ಅವಳಿಗೆ ಇನ್ನೊಂದು ಮಗು ಆದಾಗ ನಮ್ಮ ಮಗಳು ನಮಗೆ ವಾಪಸ್ ಕೊಡಿ ಅಂತ ಕರ್ಕೊಂಡ್ಬಂದ್ಬಿಡೋಣ. ರೀ, ಅವಳು ನನ್ನ ಮಗಳು ರೀ, ಬೊಂಬೆ ಅಲ್ಲ. ಕಳಿಸ್ಕೊಡೋದು, ಕರ್ಕೊಂಬರೋದು. ನೆನ್ನೆ ನೀವೇ ನೋಡಿದ್ರಿ, ಅವನ ಅಪ್ಪು ತಮಾಷೆ ಮಾಡಿದ್ದಕ್ಕೆ ಅವಳು ಎಷ್ಟು ಬೇಜಾರು ಮಾಡ್ಕೊಂಡ್ಲು ಅಂತ. ಪಾಪ ನಾನು ಎಲ್ಲೂ ಕಳಿಸ್ಬೇಡಿ, ನಾನು ಇಲ್ಲೇ ಇರ್ತೀನಿ, ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿ ಅಂತೆಲ್ಲ ಮಾತಾಡಿದ್ಲು. ಈಗ ಈ ವಿಷಯ ಹೇಳಿದ್ರೆ ಅವಳು ಯಾವ ಥರ ಯೋಚನೆ ಮಾಡ್ಬೋದು? ಒಂದ್ಸಲ ಮಿಂಚುನ ಕೇಳಿ ನೋಡೋಣ. ನಾನು ಕರ್ಕೊಂಬರ್ತೀನಿ. ಬಾ, ಕೂತ್ಕೊ. ಏನಮ್ಮ ಮಾತಾಡ್ಬೇಕು ಅಂತ ಕರ್ಕೊಂಡು ಬಂದ್ರೆ ಈಗೇನು ಮಾತಾಡ್ತಾನೆ ಇಲ್ಲ. ಏನಪ್ಪ ಅದು? ಪುಟ, ನೋಡು, ನೀನು ಯಾವತ್ತಿದ್ರೂ ನಮ್ಮ ಸ್ವಂತ ಮಗಳು. ನಾವೇ ನಿನ್ನ ತಂದೆ ತಾಯಿ. ಈ ಸತ್ಯ ಯಾವತ್ತೂ ಚೇಂಜ್ ಆಗಲ್ಲ, ಸರಿನಾ? ಅಂದ್ರೆ ನಿನಗೆ ನಾವು ಕಂಡ್ರೆ ತುಂಬಾ ಇಷ್ಟ ಅಲ್ವಾ? ಹಾಗೆ ಅಜ್ಜಿ ತಾತ ಅವ್ರ ಕಂಡ್ರೇನು ಇಷ್ಟ ಅಲ್ವಾ? ಮಹಿಮಾ ಅತ್ತೆ ಅವ್ರ ಕಂಡ್ರೇನು ಇಷ್ಟ ಅಲ್ವಾ? ಹಾ, ತುಂಬಾ ಇಷ್ಟ. ಅವ್ರಿಗೂ ನೀನ್ ಕಂಡ್ರೆ ತುಂಬಾ ಇಷ್ಟ. ಅವ್ರು ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ಕಂದ. ಈಗ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನಿನ್ಗೆ ಗೊತ್ತಲ್ವಾ? ಅದಕ್ಕೆ ನೀನು ಒಂದು ಸ್ವಲ್ಪ ದಿನ ಅವ್ರ ಮನೆಯಲ್ಲಿದ್ದು ಬರ್ಬೋದಾ?
ಅವ್ರು ಹುಷಾರಾಗೋವರೆಗೂ ಅಷ್ಟೇ. ಆಮೇಲೆ ನೀನು ಈ ಮನೆಗೆ ವಾಪಸ್ ಬರಬೇಕು. ನೀನು ಅವ್ರ ಜೊತೆ ಇದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಅದಕ್ಕೆ ಹಾಪಿ ಅದು ಕೂಡ ನಮ್ಮನೇನೆ, ಅಜ್ಜಿ ತಾತನ ಮನೆ. ನೀನು ಅಲ್ಲಿ ಹೋಗಿದ್ರೆ ಮಹಿಮಾ ಅತ್ತೆ ನಿನ್ನ ಜೊತೆ ಆಡ್ತಾ ಆಡ್ತಾ ತಾನು ಮಗು ಕಳ್ಕೊಂಡ್ಲಲ್ಲ, ಆ ನೋವನ್ನ ಬೇಜಾರನ್ನ ಎಲ್ಲ ಮರ್ತು ಬಿಡ್ತಾಳೆ. ಮೊದಲಿನ ಥರ ನಗ್ನಗ್ತಾ ಇರ್ತಾಳೆ. ಅದಕ್ಕೆ ನೀನು ಅಲ್ಲಿಗೆ ಹೋಗ್ಬೇಕು. ಹೋಗಿರ್ತೀಯ ಅಲ್ವಾ? ಅಲ್ಲ ಪಪ್ಪ, ಮಹಿಮಾ ಅತ್ತೆಂಗೆ ಆಕಾಶ ಅಂದ್ರೆ ತುಂಬಾ ಇಷ್ಟ ತಾನೆ. ಅವನು ಕಳಿಸ್ಬೋದಲ್ವಾ? ನನ್ನನ್ನು ಯಾಕೆ ಕಳಿಸ್ತಾ ಇದ್ದೀರಾ? ಇಲ್ಲ ಪುಟ್ಟಿ, ಆಕಾಶ್ಗಿಂತ ಮಹಿಮಾ ಅತ್ತೆಗೆ ನೀನು ಕಂಡ್ರೆ ಭಾಳ ಇಷ್ಟ. ನೀನು ಹೋದರೆ ಅವಳು ಆದಷ್ಟು ಬೇಗ ಹುಷಾರಾಗ್ಬಿಡ್ತಾಳೆ. ಹಾಂ, ಅದಲ್ಲದೆ ಪುಟ್ಟಿ, ಕೆಲವು ಸತಿ ಜೊತೆಗಿರೋದಷ್ಟೇ ಪ್ರೀತಿ ಅಲ್ಲ, ದೂರ ಇದ್ರೂ ಪ್ರೀತಿನೇ. ಬಂಗಾರಿ, ಏನು ಯೋಚನೆ ಮಾಡ್ತಿದ್ಯಾ? ಹೇಳಿದ್ವಲ್ಲ, ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಮತ್ತೆ ನೀನು ಈ ಮನೆಗೆ ಬರ್ತೀಯಾ? ಹಾ ಪುಟ್ಟಿ, ನಾವು ಆಗಾಗ ಹೋಗಿ ಬಂದು ಮಾಡ್ತಿರ್ತೀವಿ. ಹಾಂ, ಓಕೆನಾ? ಸರಿ ಪಪ್ಪ, ನಾನು ಹೋಗ್ತೀನಿ. ನೀವೆಲ್ಲಿರ್ಬೇಕು ಅಂತ ಹೇಳ್ತೀರೋ ಅಲ್ಲೇ ನಾನು ಇರ್ತೇನೆ. ಕಂದ, ನಿನಗೆ ಬೇಜಾರಿಲ್ಲ ತಾನೆ? ಥ್ಯಾಂಕ್ ಯು ಪುಟ್ಟಿ, ಥ್ಯಾಂಕ್ ಯು. ಕಂದ, ಯಾಕಮ್ಮ ಹೀಗೆಲ್ಲ ಮಾಡ್ಕೋತೀಯ? ಅಲ್ಲ, ಕೈ ಕುಯ್ಕೊಳ್ಳೋ ಅಂಥದ್ದು ಏನಾಗಿದೆ ಇವಾಗ? ಮನ್ಸಿನ ನೋವು ಕಡಿಮೆ ಆಗ್ಬೇಕಂದ್ರೆ ದೇಹಕ್ಕೆ ಏನಾದರೂ ನೋವಾಗ್ಬೇಕಂತೆ ಮಾವ. ಹೀಗಾದರೂ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಅನ್ನೋ. ಏನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ ಮಹಿಮಾ ನೀನು? ಇನ್ನೂ ಮಗು ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ. ಜೀವನ್ ಮುಖ ನೋಡು. ಜೀವನ್ ಬಗ್ಗೆ ಯೋಚನೆ ಮಾಡಲ್ವಾ? ನಮ್ಗಳ ಬಗ್ಗೆ ಯೋಚನೆ ಮಾಡಲ್ವಾ? ನಾವೆಲ್ವಾ ಇಲ್ವಾ ನಿನ್ನ ಜೊತೆ? ನೋಡು ಕಂದ, ಮಗುನ ಕಳ್ಕೊಂಡಿರೋ ದುಃಖ ನಿನಗೆ ಮಾತ್ರ ಅಲ್ಲಮ್ಮ, ನಮ್ಮೆಲ್ರಿಗೂ ಇದೆ. ಹಾಗಂತ ಹೀಗೇನೋ ಮಾಡಿಕೊಂಡು ಪ್ರಾಣಕ್ಕೆ ಕುತ್ತು ತಂದ್ಕೊಂಡ್ರೆ ನಾವೆಲ್ಲ ಏನು ಮಾಡಬೇಕಮ್ಮ? ನೋಡು, ನಿನ್ನ ಹಿಂದೆ ಒಂದು ದೊಡ್ಡ ಕುಟುಂಬ ಇದೆ. ನಾವೆಲ್ಲ ನಿನ್ನ ಜೊತೆ ಇದ್ದೀವಿ. ಇಂಥ ಯೋಚನೆಗಳನ್ನು ತಲೆಯಿಂದ ತೆಗೆದು ಹಾಕ್ಬಿಡಮ್ಮ, ಬೇಡಮ್ಮ. ಬಿಗ್ ಬ್ರೋ, ನಾನು ಕಾಲ್ ಮಾಡ್ತೀನಿ, ತಗೋ ಮಾತಾಡು. ಅಣ್ಣ, ಪುಟ್ಟಿ, ಯಾಕೆ ಪುಟ್ಟಿ ಇಂಥ ನಿರ್ಧಾರ ಮಾಡಿದೆ? ನಾವೆಲ್ಲ ನಿನ್ನ ಜೊತೆಗಿಲ್ವಾ?